ಅವಳಿ ನಗರದಲ್ಲಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಸಾಕಷ್ಟು ತಯಾರಿಯನ್ನು ನಾವು ಮಾಡಿಕೊಂಡಿದ್ದೇವೆ. ಅದರಲ್ಲಿ ನಾವು ಮುಖ್ಯವಾಗಿ ರೌಡಿ ಶೀಟರ್ಸ್ ಪೆರೇಡ್ ಇರ್ಬೋದು ಮತ್ತು ರೌಡಿ ಶೀಟರ್ಗಳ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ಪ್ರಕರಣ ದಾಖಲು ಮಾಡ್ಕೊಳ್ಳುವಂಥದ್ದು, ಗಡೀಪಾರು ಮತ್ತು ಗೂಂಡಾ ಆ್ಯಕ್ಟ್ ಕಾಯ್ದೆಯನ್ನು ಜಾರಿ ಮಾಡುವಂಥದ್ದು, ಅದೇ ರೀತಿ ವಿವಿಧ ಇಲಾಖೆಯ ಜೊತೆ ಮತ್ತು ಗಜಾನನ ಮಂಡಳಿ ಆಯೋಜಕರ ಜೊತೆ ಮತ್ತು ಪ್ರತಿ ಪೆಂಡಾಲ್ಗೆ ನಮ್ಮ ಅಧಿಕಾರಿಗಳು ಭೇಟಿ ನೀಡುವಂಥದ್ದು, ಮತ್ತು ಪ್ರತಿಯೊಂದು ಏರಿಯಾದಲ್ಲಿ ಫುಡ್ ಪೆಟ್ರೋಲಿಂಗ್ ಮಾಡೋದ್ರ ಮುಖಾಂತರ ಸಾರ್ವಜನಿಕರಿಗೆ ಒಂದು ಸುರಕ್ಷತೆ ಭಾವನೆಯನ್ನು ತಲುಪಿಸುವಂಥ ಕೆಲಸ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ವಿವಿಧ ಧಾರ್ಮಿಕ ಮುಖಂಡರು ಯಾರಿದ್ದಾರೆ ಅವ್ರನ್ನ ಭೇಟಿ ಮಾಡಲಾಗಿದೆ. ಗಜಾನನ ಮಂಡಳಿ ಆಯೋಜಕರು, ಅದೇ ರೀತಿ ಈದ್ ಮಿಲಾದ್ ಎಲ್ಲೆಲ್ಲಿ ಪ್ರೊಸೆಷನ್ ಹೋಗುತ್ತೆ ಆ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಮುಂದುವರೆದು ನಾವು ಲೈಟಿಂಗ್ ಫೆಸಿಲಿಟಿ ಇರ್ಬೋದು, ರೋಡ್ ಎಲ್ಲೆಲ್ಲಿ ಸಮಸ್ಯೆ ಇದೆ ಆ ಥರದ್ದು, ಮತ್ತು ಎಲ್ಲಿ ಡೈವರ್ಷನ್ ಬೇಕಿದೆ, ಅದ್ರ ಜೊತೆಗೆ ಅತಿ ಮುಖ್ಯವಾಗಿ ಒಂದು ಸೇಫ್ಟಿ ಐಲ್ಯಾಂಡ್, ಆ ಒಂದು ಕ್ರೌಡಲ್ಲಿ ಇರುವಂತಹ ಹೆಣ್ಮಕ್ಳು ಅಥವಾ ವಯಸ್ಸಾದಂಥವ್ರು ಮಕ್ಕಳು ಅವ್ರಿಗೇನಾದರೂ ಅಲ್ಲಿ ಸುಸ್ತಾದಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಅಹಿತಕರ ಘಟನೆ ನಡೆಯದಂತೆ ಒಂದು ಸೇಫ್ಟಿ ಐಲ್ಯಾಂಡ್ಗಳನ್ನು ಕೂಡ ನಾವು ಕಾರ್ಪೊರೇಷನ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಅದರ ಒಂದು ಭಾಗವಾಗಿ ಇವತ್ತು ನಾವು ಯಾರು ಡ್ರಗ್ ಪೆಡ್ಲರ್ಸ್ ಮತ್ತು ಕನ್ಸ್ಯೂಮರ್ಸ್ ಇದ್ದಾರೆ ಅವ್ರುಗಳ ಒಂದು ಪೆರೇಡನ್ನು ಮಾಡ್ತಾಯಿದ್ದೀವಿ. ಇದರಲ್ಲಿ ಕಳೆದ 1.5 ವರ್ಷದಲ್ಲಿ, 1 ವರ್ಷ 2 ತಿಂಗಳು ಸಮಯದಲ್ಲಿ ನಾನು ಬಂದಾಗಿಂದ ಸುಮಾರು 1800ಕ್ಕೂ ಹೆಚ್ಚು ಜನ ಸಸ್ಪೆಕ್ಟೆಡ್ ಡ್ರಗ್ ಕನ್ಸ್ಯೂಮರ್ಸ್ ಯಾರಿದ್ದಾರೆ ಅವ್ರನ್ನ ವಶಕ್ಕೆ ತೊಗೊಂಡು ಅವ್ರಿಗೆ ತಪಾಸಣೆಯನ್ನು ಮಾಡಲಾಗಿದೆ. ಅದರಲ್ಲಿ ಸುಮಾರು 900ಕ್ಕೂ ಹೆಚ್ಚು ಜನ ಪಾಸಿಟಿವ್ ಬಂದದ ಹಿನ್ನೆಲೆಯಲ್ಲಿ 200ಕ್ಕೂ ಹೆಚ್ಚು ಪ್ರಕರಣಗಳನ್ನು ನಾವು ದಾಖಲು ಮಾಡಿಕೊಂಡು ಕನ್ಸ್ಯೂಮರ್ಸ್ ಮೇಲೆ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಆಮೇಲೆ ಪೆಡ್ಲರ್ಸ್ ಲೆಕ್ಕದಲ್ಲಿ ನೋಡೋದಾದರೆ ಸುಮಾರು 90 ಪೆಡ್ಲಿಂಗ್ ಪ್ರಕರಣಗಳನ್ನು ನಾವು 24 ಮತ್ತು 25 ಸಾಲಿನಲ್ಲಿ ದಾಖಲು ಮಾಡ್ಕೊಂಡಿದ್ವಿ. ಸುಮಾರು ಕೇಸು 24 ಮತ್ತು 25 2 ವರ್ಷಗಳು ಸೇರಿ ಪೆಡ್ಲರ್ಸ್ ಮೇಲೆ ಸುಮಾರು 80ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲು ಮಾಡ್ಕೊಂಡಿದ್ವಿ. ಅದರಲ್ಲಿ 250ಕ್ಕೂ ಹೆಚ್ಚು ಜನ ಆರೋಪಿಗಳನ್ನು ನಾವು ವಶಕ್ಕೆ ತೊಗೊಂಡು ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮ ಕೈಗೊಂಡಿದ್ದೇವೆ. ಮತ್ತು ಈ ವರ್ಷದಲ್ಲಿ ನಾವೇನು ಗಡೀಪಾರು ಮಾಡಿದ್ದೀವಿ, 105 ಜನರನ್ನು ನಾವು ಗಡೀಪಾರು ಮಾಡಿದ್ದೇವೆ. ಆ 105 ಜನರಲ್ಲಿ 19 ಜನ ಯಾರು ಡ್ರಗ್ ಪೆಡ್ಲರ್ಸ್ ಇದ್ದರು ಅವ್ರುಗಳು ಅನ್ನುವಂಥದ್ದು ಒಂದು ವಿಶೇಷ. 19 ಜನ ಡ್ರಗ್ ಪೆಡ್ಲರ್ಸನ್ನು ನಾವು ಗಡೀಪಾರು ಆದೇಶ ಮಾಡಿ ದೂರದ ಜಿಲ್ಲೆಗೆ ಕಳಿಸಿದ್ದೇವೆ. ಇದೊಂದು ನಿರಂತರ ಪ್ರಕ್ರಿಯೆ. ಕೇವಲ ತಪಾಸಣೆ ಮಾಡುವಂಥದ್ದು, ಅವ್ರನ್ನ ಟೆಸ್ಟ್ ಮಾಡಿಸುವಂಥದ್ದು, ಅವ್ರ ಮೇಲೆ ಕ್ರಮ ತೊಗೊಳ್ಳೋವಂಥದ್ದು ಒಂದು ಕಡೆ ಆದರೆ, ಅವರ ಪೋಷಕರನ್ನು ಕರೆಸಿ ಅವ್ರ ಮಕ್ಕಳು ಯಾವ ರೀತಿ ಸಮಸ್ಯೆಗೆ ಎದುರಾಗಿದ್ದಾರೆ ಅನ್ನೋಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಕೆಲಸ ಕೂಡ ಮಾಡಲಾಗಿದೆ. ನಮ್ಮ ಡಿಮ್ಹ್ಯಾನ್ಸ್ ಇರ್ಬೋದು, ಕಿಮ್ಸ್ ಇರ್ಬೋದು ಸೇರಿದಂತೆ ಬೇರೆ ಕೆಲವು ಖಾಸಗಿ ಆಸ್ಪತ್ರೆಯಿಂದ ಕೂಡ ನಾವು ನುರಿತ ವೈದ್ಯರು ಮತ್ತು ಕನ್ಸಲ್ಟೆಂಟ್ಸ್ನ ಕರೆಸಿ ಅವ್ರುಗಳ ಕಡೆಯಿಂದ ನಾವು ಯಾರಿಗೆ ಕನ್ಸ್ಯೂಮರ್ಸ್ ಇದ್ದಾರೆ ಮತ್ತು ಅವ್ರ ಪೋಷಕರಿದ್ದಾರೆ ಅವರಿಗೆ ಕೌನ್ಸಿಲಿಂಗ್ ಮಾಡಿಸುವಂಥ ಕೆಲಸ ಕೂಡ ಮಾಡಿದ್ದೇವೆ. ಒಟ್ಟಾರೆಯಾಗಿ ಗೌರಿ ಗಣೇಶ ಈದ್ ಮಿಲಾದ್ ಹಬ್ಬದಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ ಮತ್ತು ಜನ ತುಂಬ ಕ್ರೌಡ್ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಈ ಪೆಡ್ಲರ್ಸ್ ಅಥವಾ ಕನ್ಸ್ಯೂಮರ್ಸ್ ಏನಾದರೂ ಬಂದು ಅಲ್ಲಿ ಯಾವುದಾದ್ರು ಅನುಚಿತವಾಗಿ ನಡ್ಕೊಳ್ಳೋವಂಥದ್ದು ಅಥವಾ ಯಾವುದೇ ಬೇರೆ ರೀತಿ ಗಲಾಟೆ ಗದ್ದಲ ಮಾಡೋವಂಥದ್ದು ಅದು ಯಾವುದೂ ಇರಬಾರ್ದು ಅನ್ನೋದ್ರ ಹಿನ್ನೆಲೆಯಲ್ಲಿ ರೌಡಿ ಶೀಟರ್ಸ್ ಮತ್ತು ಈ ಡ್ರಗ್ ಪೆಡ್ಲರ್ಸ್ ಕನ್ಸ್ಯೂಮರ್ಸ್ ಅವರ ಒಂದು ಪೆರೇಡನ್ನು ಮಾಡಲಾಗ್ತದೆ. ನಮ್ಮಲ್ಲಿ ಒಟ್ಟು ಸುಮಾರು 900ಕ್ಕೂ ಹೆಚ್ಚು ಜನ ಐಡೆಂಟಿಫೈಡ್ ಡ್ರಗ್ ಪೆಡ್ಲರ್ಸ್ ಮತ್ತು ಕನ್ಸ್ಯೂಮರ್ಸ್ ಇದ್ದಾರೆ. ಅದರಲ್ಲಿ ಭಾಳ ಹೆಚ್ಚು ಜನ ಅಂದರೆ ಮೋರ್ ದೆನ್ 800 ಆಡ್ ಮೆಂಬರ್ಸು ಕನ್ಸ್ಯೂಮರ್ಸೇ. ಅವರು ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಪಾಸಿಟಿವ್ ಬಂದಿದ್ದರು. ಒಟ್ಟಾರೆಯಾಗಿ ಅವರೆಲ್ಲರ ಸಂಖ್ಯೆಯನ್ನು ಸೇರಿ ಸುಮಾರು 400 ಜನರನ್ನು ಇವತ್ತು ಈ ಒಂದು ಪೆರೇಡ್ಗೆ ಕರೆತರಲಾಗಿದೆ. ಮತ್ತು ಈ ಪೆರೇಡ್ ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ಥರ ಪೆರೇಡಿಗೆ ಕರ್ಕೊಂಡು ಹೋಗ್ತಾರೆ ಅಂದ ತಕ್ಷಣ ಸಾಕಷ್ಟು ಜನ ಅವರವರಲ್ಲೇ ಮಾಹಿತಿ ಪಡ್ಕೊಂಬಿಟ್ಟು ಎಬ್ಸ್ಕೊಂಡಾಗುವಂಥದ್ದಾಗುತ್ತೆ. ಯಾರ್ಯಾರು ಈ ಒಂದು ಪೆರೇಡಲ್ಲಿ ಬಂದಿಲ್ಲ ಅವ್ರನ್ನ ಪ್ರತ್ಯೇಕವಾಗಿ ಪೊಲೀಸ್ ಠಾಣೆಗೆ ಕರೆಸಿಬಿಟ್ಟು ಅವ್ರಿಗೆ ಯಾವುದೇ ರೀತಿ ಚಟುವಟಿಕೆಯಲ್ಲಿ ತೊಡಕಬಾರ್ದು ಅನ್ನೋಂಥದ್ದು ತಾಕೀತು ಮಾಡೋಂಥ ಕೆಲಸ ಕೂಡ ಆಗುತ್ತೆ. ಈ ಮೆಡಿಕಲ್ ಚೆಕಪ್ ಮತ್ತೆ ಟೆಸ್ಟ್ ಅದು ಕಂಟಿನ್ಯೂಸ್ ನಡೆಯುತ್ತೆ. ಇವಾಗ ಬಂದಂಥವ್ರನ್ನೂ ಕೂಡ ಒಂದು ಟೆಸ್ಟ್ ಮಾಡಿಸ್ಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ, ಮಾಡ್ತಾರೆ ಅದನ್ನು. ಓಲ್ಡ್ ಹುಬ್ಬಳ್ಳಿ ರೌಡಿ ಶೀಟರ್ ಸರ್ ಮದನ್ ಅಂತೇಳಿ, ಅದನ್ನು ಈಗ ಉಡುಪಿಯಲ್ಲಿ ಮಾನವ ಹಕ್ಕುಗಳ ಅಧಿಕಾರಿ ಅಂತ ಘೋಷಿಸ್ಕೊಂಡಿದ್ದಾರೆ. ಏನು ಸರ್ ಅವ್ರು ನಿಮ್ಮಲ್ಲಿ ಎಷ್ಟು ಕೇಸ್ ಇರೋದು? ಅಲ್ಲ, ನಾನು ಕೂಡ ಮಾಧ್ಯಮದಲ್ಲೇ ಅದನ್ನು ನೋಡಿದ್ದು. ನಂತರ ತಮ್ಮ ಮಾಧ್ಯಮ ಮಿತ್ರರ ಕೆಲವರು ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದು. ಈ ಹಿಂದೆ ನಾವೊಂದು ರೌಡಿ ಶೀಟರ್ಸ್ ಪೆರೇಡ್ ಮಾಡೋಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣಾ ಸರಹದ್ನಿಂದ ಅವನ್ನ ಕರ್ಕೊಂಬಂದು ಪೆರೇಡಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಹೇಳಿದ್ದು, ಸ್ಟೇಷನಿಗೆ ಬರಬೇಕಾಗತ್ತೆ, ನಿಮ್ಮದು ರೌಡಿ ಶೀಟರ್ ರಿವ್ಯೂ ಮಾಡಬೇಕಾಗತ್ತೆ. ಆ ರಿವ್ಯೂ ಮಾಡೋಂಥ ಸಂದರ್ಭದಲ್ಲಿ ಕೆಲವು ಮಾಹಿತಿ ಕೊಡಬೇಕು,
ಮತ್ತು ರೌಡಿ ಶೀಟರ್ ಪೆರೇಡ್ ಬರಬೇಕು ಅಂತಂದು ಕರೆದಂಥ ಸಂದರ್ಭದಲ್ಲಿ ಕಿರಿಕಿರಿ ಮಾಡೋವಂಥದ್ದು, ಆಮೇಲೆ ನಾನು ವಿವಿಧ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿದ್ದೀನಿ ಅಂತೆಲ್ಲ ಕಿರಿಕಿರಿ ಮಾಡಿ ನಮ್ಮ ಅಧಿಕಾರಿಗಳಿಗೂ ಕೂಡ ಅನುಚಿತವಾಗಿ ನಡ್ಕೊಳ್ಳುವಂಥ ಕೆಲಸ ಮಾಡಿದ್ದ ಅನ್ನೋಂಥದ್ದು ನನಗೆ ಅಲ್ಲಿ ಪೆರೇಡಲ್ಲೇ ನಮ್ಮ ಅಧಿಕಾರಿಗಳಿಗೆ ಗಮನಕ್ಕೆ ತಂದಾಗ 2017ರಿಂದ ನನ್ನ ಮೇಲೆ ಯಾವುದೂ ಕೇಸಸ್ ಇಲ್ಲ, ಅದರ ನಂತರ ನಾನು ಒಳ್ಳೆಯವನಾಗಿದ್ದೀನಿ, ಹಂಗಾಗಿ ನಾನು ರೌಡಿ ಶೀಟ್ ಕ್ಲೋಸ್ ಮಾಡಿ ಇನ್ನೆಷ್ಟು ದಿವಸ ಇಟ್ಕೊಂಡಿದ್ದೀರಿ ಅಂತೆಲ್ಲ ನಮ್ಮ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಆವಾಜ್ ಹಾಕೋ ರೀತಿಯಲ್ಲಿ ಮಾತಾಡಿದ್ದಾನೆ ಅನ್ನೋಂಥದ್ದು ಗಮನಕ್ಕೆ ಬಂದದ್ರ ಹಿನ್ನೆಲೆಯಲ್ಲಿ ನಾನು ಅಲ್ಲೇ ಹೇಳಿದ್ದೆ ಅವನಿಗೆ, ರೌಡಿ ಶೀಟರು ಇಟ್ಕೊಳೋವಂಥದ್ದು ಅದು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನಿಯಮಗಳಲ್ಲಿರುವಂಥ ಒಂದು ಅವಕಾಶ. ಎಲ್ಲಿವರೆಗೂ ಒಬ್ಬ ವ್ಯಕ್ತಿ ಅವನ ಮೇಲೆ ಕೇಸ್ ಇರಲಿ ಬಿಡಲಿ, ಕೇಸ್ ಕ್ಲೋಸ್ ಆಗಲಿ, ಅವನ ಚಟುವಟಿಕೆಯನ್ನು ಗಮನಿಸೋ ಅಗತ್ಯ ನಮಗಿದೆ ಅಂತ ಅನಿಸುತ್ತೋ ಅಲ್ಲಿವರೆಗೂ ಇಟ್ಕೋತೀವಿ. ಭಾಳಷ್ಟು ಜನ ಕೇಸೇ ಆಗಿರಲ್ಲ ಅವ್ರ ಮೇಲೆ, ಬಟ್ ಅವ್ರ ಆ್ಯಕ್ಟಿವಿಟಿ ಸ್ವಲ್ಪ ಗಮನದಲ್ಲಿ ಇಟ್ಕೊಳೋವಂಥದ್ದು ಇದೆ ಅಂತಂದಾಗ ನಾವು ಸಿ ಕ್ಯಾಟಗರಿ ಆಫ್ ರೌಡಿ ಶೀಟನ್ನು ಓಪನ್ ಮಾಡ್ತೀವಿ. ದೆರ್ ಇಸ್ ನೋ ಸಚ್ ಬಾರ್. ಅದೇ ರೀತಿ ಕೆಲವರು 5, 10, 15 ವರ್ಷಗಳಿಂದ ಯಾವುದೂ ಕೇಸ್ ಇರಲ್ಲ, ಬಟ್ ಅವ್ರ ಆ್ಯಕ್ಟಿವಿಟಿ ಇದೆ ಅಂತಂದು ನಮ್ಮ ಅಧಿಕಾರಿ ಮತ್ತು ಅಲ್ಲಿ ಯಾರು ಸ್ಥಳೀಯ ಸಿಬ್ಬಂದಿ ಇರುತ್ತೆ ಅವ್ರಿಗೆ ಗಮನದಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ನಾವು ರೌಡಿ ಶೀಟ್ ಮೇಂಟೈನ್ ಮಾಡ್ತೀವಿ. ಕೇಸ್ ಕ್ಲೋಸ್ ಆದ ತಕ್ಷಣ, ಅಕ್ವಿಟ್ ಆದ ತಕ್ಷಣ ರೌಡಿ ಶೀಟ್ ಕ್ಲೋಸ್ ಮಾಡಬೇಕು ಅನ್ನೋ ಯಾವುದೇ ನಿಯಮ ಇಲ್ಲ. ಯಾಕಂದರೆ ಕೇಸ್ ಕ್ಲೋಸ್ ಆಗಲಿಕ್ಕೆ 10 ಕಾರಣಗಳಿರ್ತವೆ. ಎಷ್ಟೋ ಸಾರಿ ಈ ರೌಡಿ ಶೀಟರ್ಸ್ ಅಥವಾ ಯಾರು ಈ ಥರ ಅಫೆಂಡರ್ಸ್ ಇರ್ತಾರೆ, ಆ ಅಫೆಂಡರ್ಸು ಕಂಪ್ಲೇನೆಂಟ್ಗೆ ಮತ್ತು ವಿಟ್ನೆಸಸ್ಗೆ ಎದುರಿಸುವಂಥದ್ದು, ಬೆದರಿಸುವಂಥದ್ದು, ನಾಳೆ ದಿನ ಇವ್ರ ವಿರುದ್ಧ ಸಾಕ್ಷಿ ಹೇಳಿದರೆ ನಮಗೆ ತೊಂದರೆ ಆಗುತ್ತೆ ಅಂತಂದು ಅಕ್ವಿಟ್ ಆಗಿರುವಂಥದ್ದು, ಕಂಪ್ಲೇನೆಂಟು ಮತ್ತು ವಿಟ್ನೆಸಸ್ ಎಲ್ಲ ಹೋಸ್ಟೈಲ್ ಆಗಿರುವಂಥದ್ದು, ಅಂಥ ಸಂದರ್ಭದಲ್ಲೂ ಕೂಡ ಕೇಸ್ ಅಕ್ವಿಟ್ ಆಗಿರುತ್ತೆ ಅನ್ನೋಂಥದ್ದು ಗಮನದಲ್ಲಿ ಇಟ್ಕೊಂಡು ಎಲ್ಲಿವರೆಗೂ ಅವ್ರ ಚಟುವಟಿಕೆಯಿಂದ ಸಮಾಜಕ್ಕೆ ಅಡ್ಡಿ ಇಲ್ಲ, ತೊಂದರೆ ಇಲ್ಲ ಅನಿಸುತ್ತೆ ಅಲ್ಲಿವರೆಗೂ ನಾವು ರೌಡಿ ಶೀಟನ್ನು ಮೇಂಟೈನ್ ಮಾಡ್ಕೊತೀವಿ. ಈ ವ್ಯಕ್ತಿ ಏನಿದೆ, ಈ ವ್ಯಕ್ತಿ ವಿರುದ್ಧ ಒಟ್ಟು 7 ಪ್ರಕರಣಗಳು ದಾಖಲಾಗಿದೆ. ಕೊಲೆ ಪ್ರಕರಣ ಸೇರಿದಂತೆ, ಅಂದರೆ ಮರ್ಡರ್ ಕೇಸ್ ಸೇರಿದಂತೆ ಒಟ್ಟು 7 ಪ್ರಕರಣ, ಅದರಲ್ಲಿ ರೈಟಿಂಗ್ ಇದೆ, ಬೇರೆ ಬೇರೆ ರೀತಿ ಆರೋಪಗಳಿರುವಂಥ ಕೇಸ್ಗಳಿದೆ. ನಮ್ಮ ಓಲ್ಡ್ ಹುಬ್ಳಿಲಿ 5 ಪ್ರಕರಣ ದಾಖಲಾಗಿದೆ, ಕೇಶವಾಪುರದಲ್ಲಿ 1 ದಾಖಲಾಗಿದೆ, ಮತ್ತು ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ 1 ಪ್ರಕರಣ. ಇದು 7 ಪ್ರಕರಣ ನಮ್ಮ ರೌಡಿ ಶೀಟರ್ಸ್ ಅವ್ರದ್ದೇನು ಮಾಹಿತಿ ಇದೆ ಅದರಲ್ಲಿರುವಂಥದ್ದು. ಅದು ಹೊರತುಪಡಿಸಿ ಏನಾದರೂ ಬೇರೆ ಕಡೆ ಏನಾದರೂ ಪ್ರಕರಣ ದಾಖಲಾಗಿದೆಯಾ ಅನ್ನೋಂಥದ್ದನ್ನು ಕೂಡ ಪರಿಶೀಲನೆ ಮಾಡಲಿಕ್ಕೆ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. ಮತ್ತು ಧರ್ಮಸ್ಥಳದ ಪ್ರಕರಣದ ಕುರಿತಾಗಿ ನಾನು ಕೂಡ ಆ ವಿಡಿಯೋವನ್ನು ನೋಡಿದೆ. ಅದರಲ್ಲಿ ಈ ವ್ಯಕ್ತಿಯನ್ನು ತೋರಿಸ್ಬಿಟ್ಟು ಈ ವ್ಯಕ್ತಿ ಮಾನವ ಹಕ್ಕುಗಳ ಅಧಿಕಾರಿ ಅಂತ, ಹ್ಯೂಮನ್ ರೈಟ್ಸ್ ಆಫೀಸರ್ ಅಂತ ಹೇಳಿರುವಂಥದ್ದು. ಆ ಥರದ್ದು ಯಾವ ಹ್ಯೂಮನ್ ರೈಟ್ಸ್ ಆಫೀಸರ್ ಅಲ್ಲ. ಆತನ ಬೇರೆ ಬೇರೆ ಒಂದು ಸಂಘಟನೆಗಳನ್ನು ಕಟ್ಕೊಂಡು ಒಂದು ID ಕಾರ್ಡ್ಗೋಸ್ಕರ ಮಾಡ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಅದರಲ್ಲಿ ಎಷ್ಟು ಮಟ್ಟಿಗೆ ಹೋರಾಟ ಮಾಡ್ತೀರಂಥದ್ದು ನಾವು ಪರಿಶೀಲನೆ ಮಾಡಿಲ್ಲ. ಅವತ್ತು ನನ್ನ ಹತ್ರ ಮಾತಾಡಿದಾಗೂ ಯಾವುದೋ ಒಂದು ಆರ್ಗನೈಸೇಷನ್ನಲ್ಲಿ ಇದೀನಿ ನಾನು, ದಲಿತರ ಹಕ್ಕಿಗೋಸ್ಕರ ಹೋರಾಟ ಮಾಡ್ತಿದ್ದೀನಿ ಅಂತ ಹೇಳ್ದೆ. ಆಯ್ತು, ಸಂತೋಷ. ಒಳ್ಳೆ ರೀತಿಯಲ್ಲಿ ಬಂದು ಮುಖ್ಯವಾಹಿನಿಗೆ ಬಂದು ಈ ಥರ ಚಟುವಟಿಕೆ ಯಾವುದೂ ಇಲ್ಲ ಅಂತಂದರೆ ನಾವು ರೌಡಿ ಶೀಟ್ ಕ್ಲೋಸ್ ಮಾಡ್ಬೋದಿತ್ತು. ಇನ್ಫ್ಯಾಕ್ಟ್ ಅವತ್ತು ನಾನು ಹೇಳಿದಂಥ ಸಂದರ್ಭದಲ್ಲೂ ನೋಡಿರಿ 2017ರಿಂದ ಯಾವುದೂ ಕೇಸ್ ಇಲ್ಲ, ಅವನ ಮೇಲೆ ಅಗತ್ಯ ಇಲ್ಲ ಅಂದರೆ ಕ್ಲೋಸ್ ಮಾಡಿ ಅಂತಲೂ ಹೇಳಿದ್ದೆ. ಆದರೆ ನಮ್ಮ ಓಲ್ಡ್ ಹುಬ್ಳಿ ಇನ್ಸ್ಪೆಕ್ಟರ್ ಸಿಂಧೂರು ಮತ್ತು ನಮ್ಮ ACP ಚಿಕ್ಕಮಠ ಅವರು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಆ್ಯಕ್ಟಿವಿಟಿ ಇದೆ ಅನ್ನೋಂಥದ್ದನ್ನು ಗಮನದಲ್ಲಿ ತಂದ ಮೇಲೆ ಅದನ್ನು ರೌಡಿ ಶೀಟನ್ನು ಮೇಂಟೈನ್ ಮಾಡಿದ್ದಾರೆ, ಕಂಟಿನ್ಯೂ ಮಾಡಿದ್ದಾರೆ. ಸೊ ಪ್ರಾಬಬ್ಲಿ ಇವಾಗ ಅದು ಕಂಟಿನ್ಯೂ ಮಾಡಿದ್ದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಹ್ಯೂಮನ್ ರೈಟ್ ಆಫೀಸರ್ ಅಂತಂದು ತನ್ನನ್ನು ತಾನು ಗುರುತಿಸ್ಕೊಂಡು ಈ ಥರ ಅಧಿಕೃತವಾಗಿ ಕೆಲವು ಮಾಧ್ಯಮಗಳ ಮುಂದೆನೇ ನಿಂತಿದ್ದಾನೆ ಅಂತಂದರೆ ಇನ್ನು ಅದನ್ನು ಹೊರತುಪಡಿಸಿ ಬೇರೆ ಯಾವ ರೀತಿ ಚಟುವಟಿಕೆ ಮಾಡ್ತಿದ್ದಾನೆ ಅನ್ನೋಂಥದ್ದು ಕೂಡ ನಾವು ಇವಾಗ ಗಮನ ಹರಿಸ್ಬೇಕಾಗತ್ತೆ. ಸೊ ಅದ್ರ ಕುರಿತಾಗಿ ನಾವು ಇಲ್ಲೇನು ಸದ್ಯಕ್ಕೆ ಕ್ರಮ ತೊಗೊಳ್ಳೋವಂಥದ್ದು ಇಲ್ಲ. ರೌಡಿ ಶೀಟ್ ಏನಿದೆ ಅದು ಮೇಂಟೈನ್ ಮಾಡ್ತೀವಿ. ಮತ್ತು ಈಗಷ್ಟೇ ಅವನು ಗುಡ್ ಬಿಹೇವಿಯರ್ ಇಟ್ಕೋಬೇಕು ಅಂತ ನಮ್ಮ BNSS ಅಲ್ಲಿ ಏನು ಅವಕಾಶ ಇದೆ ಆ ಪ್ರಕಾರ ನಾವು ಪ್ರಕರಣ ದಾಖಲು ಮಾಡ್ಕೊಂಡು ಬೈಂಡ್ ಓವರ್ ಮಾಡುವಂಥ ಕೆಲಸ ಕೂಡ ಮಾಡಿದ್ದೀವಿ. ಪೊಲೀಸರ ಮಾಹಿತಿ ಕೇಳಿ ನಮ್ಮ ಹತ್ರ ಏನು ಕೇಳಿಲ್ಲ ಸದ್ಯಕ್ಕೆ, ನಮ್ಮ ಅಧಿಕಾರಿಗಳಿಗೆ ಯಾರಿಗೂ ಮಾಹಿತಿ ಕೇಳಿಲ್ಲ. ಕಮಿಷನ್ ಅಂತ ಇಟ್ಕೊಂಡಿದ್ದಾರೆ, ಆಯೋಗ ಅಂತಲೇ ಇಟ್ಕೊಂಡಿದ್ದಾರೆ. ಆ ಥರ ಅವಕಾಶ ಇದೆ ಕಾನೂನಲ್ಲಿ. ಆದರೆ ಅದ್ರ ಅಧಿಕೃತ ವುಮೆನ್ ರೈಟ್ಸ್ ಕಮಿಷನ್ ಲೋಗೋನೇ ಬಳಸ್ಕೊಂಡು ಸಂಘಟನೆ ಮಾಡ್ಕೊಂಡಿದ್ದಾರೆ. ಅಲ್ಲ, ಈಗ ನೋಡಿ, ಅದೇ ಇಟ್ಸ್ ಎ ವೆರಿ ಸೀರಿಯಸ್ ಇಶ್ಯೂ. ಯಾಕಂದರೆ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತಂದು, ಆಮೇಲೆ ಭ್ರಷ್ಟಾಚಾರ ವಿರೋಧ, ಹ್ಯೂಮನ್ ರೈಟ್ಸ್ ಆ್ಯಂಟಿ ಕರಪ್ಷನ್, ಅದು ಯಾವುದೇ ಯಾರಿಂದ ವ್ಯಕ್ತಿಗಳಿಂದ ಇರ್ಬೋದು, ಯಾವುದೋ ಇಲಾಖೆಗಳಿಂದ ಇರ್ಬೋದು, ಪೊಲೀಸ್ ಅಧಿಕಾರಿಗಳಿಂದ ಯಾರಿಗಾದ್ರೂ ಕಿರಿಕಿರಿ ಆದ್ರೂ ಅವ್ರು ಹ್ಯೂಮನ್ ರೈಟ್ಸ್ಗೆ ಹೋಗುವಂಥದ್ದು ಅವಕಾಶ ಇರುತ್ತೆ. ಅಂಥದ್ರಲ್ಲಿ ರೌಡಿ ಶೀಟರ್ಗಳು ಈ ಥರ ಹ್ಯೂಮನ್ ರೈಟ್ಸ್ ಕಮಿಷನ್ನಿಂದ ಅಂತಂದು ಹೇಳ್ಕೊಂಡು ಹೊರಡೋಂಥದ್ದು ಭಾಳ ಆಘಾತಕಾರಿ ಬೆಳವಣಿಗೆ. ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ಅದು ರೆಕಗ್ನೈಸ್ಡ್ ಇದೆಯಾ, ರಿಜಿಸ್ಟರ್ಡ್ ಇದೆಯಾ, ಅಥವಾ ಸುಮ್ಮನೆ ಅವರೇ ಪ್ರಿಂಟ್ ಹಾಕ್ಸ್ಕೊಂಡು ಇಟ್ಕೊಂಡಿರುವಂಥದ್ದು, ಅದನ್ನೆಲ್ಲ ಪರಿಶೀಲನೆ ಮಾಡಲಾಗುತ್ತೆ. ಎಲ್ಲದಕ್ಕಿಂತ ಬೇಸರದ ವಿಚಾರ ಅಂತಂದರೆ ಈ ಥರ ಹಿನ್ನೆಲೆ ಇರೋವಂಥವರು ದಲಿತ ಸಂಘಟನೆಗಳ ಹೆಸರನ್ನು ಹೇಳ್ಕೊಳುವಂಥದ್ದು ಅಥವಾ ಬೇರೆ ಯಾವುದೋ ಹ್ಯೂಮನ್ ರೈಟ್ಸ್ ಹೆಸರು ಹೇಳ್ಕೊಳುವಂಥದ್ದು. ಅವತ್ತು ಮುಖ್ಯವಾಗಿ ನನಗೆ ಅಫೆಂಡ್ ಆಗಿದ್ದು ಈ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರ ಇರುವಂಥ ಪೆನ್ನನ್ನು ಆತ ಜೋಬಲ್ಲಿ ಇಟ್ಕೊಂಡಿದ್ದ. ಸೊ ಅವನದು ಹಿನ್ನೆಲೆ ನೋಡಿಕೊಂಡಾಗ ಈ ರೀತಿ ಎಲ್ಲೋ ಒಂದು ಕಡೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ದುರುಪಯೋಗ ಪಡಿಸ್ಕೊಂಡದ್ದು ಅಂತ ನನಗೆ ಅನಿಸಿದ್ರಿಂದ
ಅಂಥ ಶ್ರೇಷ್ಠ ವ್ಯಕ್ತಿ ಹೆಸರನ್ನು ಇನ್ನೂ ರೌಡಿ ಶೀಟ್ರುಗಳು ಜೋಬಲ್ಲಿ ಇಟ್ಕೊಂಡು ಓಡಾಡೋವಂಥದ್ದು, ಅದು ಪ್ರದರ್ಶನಕ್ಕೆ ಇಟ್ಕೊಳ್ಳೋವಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬಂದಿಲ್ಲ ಅನ್ನೋವಂಥದ್ದು ನನ್ನ ಭಾವನೆ ಅವತ್ತು ವ್ಯಕ್ತಪಡಿಸಿದ್ದುಂಟು. ಓದಂಗಿಲ್ಲ, ಬರೆಯೋಂಗಿಲ್ಲ, ಎಕ್ಸಾಮ್ಸ್ ಪರೀಕ್ಷೆ ಪಾಸ್ ಮಾಡೋಂಗಿಲ್ಲ, ಅಥವಾ ಯಾವುದೇ ಒಂದು ಸೋಷಿಯಲ್ ಸರ್ವಿಸ್ ಮಾಡಿ ಸ್ಟೇಟ್ ಗೌರ್ಮೆಂಟೋ ಸೆಂಟ್ರಲ್ ಗೌರ್ಮೆಂಟೋ ರೆಕಗ್ನೈಸ್ ಮಾಡಿದ್ದು ಯಾವ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಇದ್ದಾವೆ ಅದಕ್ಕೆ ನಾಮಿನೇಟ್ ಆಗೋದು ಅಥವಾ ಸೆಲೆಕ್ಟ್ ಆಗೋದು, ಎಲೆಕ್ಟ್ ಆಗೋದು ಯಾವುದೂ ಇಲ್ಲ. ಸುಮ್ಮನೆ ತಮ್ಮ ಹೆಸರಲ್ಲಿ ಏನು ಬೇಕೋ ಅದು ಮಾಡಿಕೊಂಡು. ಸೊ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು. ಈ ಥರ ಭಾಳಷ್ಟು ನಾವು ಸಂದರ್ಭಗಳು ನೋಡ್ತೀವಿ. ಇನ್ಫ್ಯಾಕ್ಟ್ ನಮ್ಮ ಟ್ರಾಫಿಕ್ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಸಾಕಷ್ಟು ವಾಹನಗಳ ಮೇಲೆ ಬೇರೆ ಬೇರೆ ಆರ್ಗನೈಸೇಷನ್ಸು ಮತ್ತು NGOs ಅಂತಂದು ಮಾರ್ಕ್ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಅದನ್ನೆಲ್ಲ ಸ್ವಲ್ಪ ಗಮನ ಹರಿಸಿ. ಥ್ಯಾಂಕ್ ಯು.